ಮಕ್ಕಳೇ, ನಾಳೆ ಏನು ಅಂತ ಜ್ಞಾಪಕ ಇದೆ ಅಲ್ವಾ? ಏನಿದೆ ನಾಳೆ? ಕೇಳು, ಈ ಟ್ರಿಪ್ಗೆ ನನ್ನ ಹತ್ರ ಒಂದ್ ಒಳ್ಳೆ ಐಡಿಯಾ ರೆಡಿ ಇದೆ. ಎಲ್ರ ಸ್ಥಿತಿನೂ ಕೆಡ್ಸೋಣ. ಏನಂತ್ಯ? ಈ ಸತಿ ಒಳ್ಳೆ ಮಜಾ ಬರುತ್ತೆ. ನಾಳೆ ಸ್ಕೂಲ್ಗೆ ಎಷ್ಟು ಗಂಟೆಗೆ ಬರ್ಬೇಕು? ಯಾರಾದ್ರೂ ಲೇಟ್ ಆಗಿ ಬಂದ್ರೆ ಅವ್ರನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಇಂಕ್ ಹಾರಿಸಿ. ನೀನಂತೂ ಕ್ಯಾಂಪಿಂಗ್ ಬಗ್ಗೆ ಏನು ಹೇಳೇ ಇಲ್ಲ. ಲಾಸ್ಟ್ ಹಿಲ್ಸ್ ಒಳ್ಳೆ ಜಾಗ, ತುಂಬಾ ಮಜಾ ಬರುತ್ತೆ. ಪಿನಾಕಿ, ನೀನ್ ಖುಷಿಯಾಗಿಲ್ವಾ? ನನಗೆ ಖುಷಿ ಆಗ್ತಿದೆ, ಆದ್ರೆ ನಾನು ನಾರ್ಮಲ್ ಕ್ಯಾಂಪಿಂಗ್ ಟ್ರಿಪ್ ಹೋಗ್ಬೇಕು. ನಾರ್ಮಲ್? ಹಾ, ನಾರ್ಮಲ್. ಯಾವುದೇ ಜಾದು ಮತ್ತೆ ಭೂತಗಳ ಟ್ರಿಪ್ಸ್ ಇಲ್ದೇ ಇರೋದು. ನೀನಿರೋದ್ರಿಂದ ಅದು ಸಾಧ್ಯನೇ ಇಲ್ಲ. ಭೂತಗಳ ಚೇಷ್ಟೆ ಮಾಡದೇ ಇದ್ರೆ ಅದು ಭೂತ ಅಂತ ಹೇಗನ್ಸ್ಕೊಳುತ್ತೆ? ನೋಡು, ನೀನ್ ನನ್ ಜೊತೆ ಕ್ಯಾಂಪಿಂಗ್ ಸೈಟ್ ಬರ್ಬೇಕು ಅಂತಂದ್ರೆ ನೀನು ಮನುಷ್ಯರ ತರ ಬದುಕೋದ್ ಕಲಿಬೇಕು, ವಿದೌಟ್ ಭೂತದ ಚೇಷ್ಟೆ. ಗೊತ್ತಾಯ್ತಾ? ಸರಿ ಸರಿ, ಭೂತ ಚೇಷ್ಟೆ ಇರಲ್ಲ ಪಕ್ಕ. ನಿಜವಾಗ್ಲೂ? ನಿಜವಾಗ್ಲೂ. ಸರಿ, ಹಾಗಾದ್ರೆ ಮಜಾ ಮಾಡೋಣ. ಹಾಯ್. ಕೊನೆ ಸೀಟ್ ತಗೋತೀನಿ, ಚೆನ್ನಾಗಿರುತ್ತೆ. ಇಲ್ವಾ? ಸುಮ್ನೇರಿ. ನಾನು ಇದನ್ ಕೊಡಲ್ಲ. ನಿನಗೆ ಗೊತ್ತಾ, ನನಗೆ ಕ್ಯಾಂಪಿಂಗ್ ಟ್ರಿಪ್ಸ್ ಹೋಗೋಕೆ ತುಂಬಾನೇ ಇಷ್ಟ. ಇದೇನಿದು? ಆದ್ರೆ ನೀನ್ ಪ್ರಾಮಿಸ್ ಮಾಡಿದ್ದೆ ಅಲ್ವಾ ಹ್ಯಾಪಿ? ನಾವಿನ್ನು ಪ್ರಯಾಣ ಮಾಡ್ತಿದೀವಲ್ಲ, ಕ್ಯಾಂಪಿಂಗ್ ನಲ್ಲಿ ಈ ಪವರ್ಸ್ ಎಲ್ಲ ಉಪಯೋಗಿಸಲ್ಲ, ಓಕೆನಾ? ಬಂಡ್ರೋ, ಓಡೋ ಬೇಗ, ಓಡೋ ಬೇಗ, ಹೋಗೋ. ಇನ್ನು ಎಷ್ಟು ಹತ್ಬೇಕಪ್ಪ? ನನ್ ಕೈಲಾಗ್ತಿಲ್ಲ, ಸುಸ್ತಾಯ್ತು. ಯಾವಾಗ ಸೇರ್ತೀವಪ್ಪ? ಎಲ್ರು ಮೇಲ್ ಬಂದ್ರ? ಮೇಲ್ ಬಂದಾಯ್ತಲ್ಲ. ಬಂದ್ಬಿಟ್ವಪ್ಪ. ಎಲ್ಲ ಕತೆಗಳು ಜ್ಞಾಪಕ ಇದೆ ಅಲ್ವಾ? ಎಲ್ಲ ನೆನ್ಪಿದೆ. ಗ್ರೇಟ್. ಇನ್ನ ರಾತ್ರಿ ಆಗೋದನ್ನೊಂದೇ ನಾವು ಕಾಯ್ತಾ ಇದ್ದೀವಿ. ಏನ್ ಫ್ರೆಂಡ್ಸ್, ಮಜಾ ಮಾಡ್ತಿದ್ದೀರಲ್ವಾ? ನಿದ್ರೆ ಬರ್ತಿಲ್ಲ ತಾನೇ? ಮತ್ತೆ ನೀನ್ ಹೇಗಿದೀಯಾ? ಈ ಕಡೆ ಬನ್ನಿ ಬ್ರೋ. ಬನ್ನಿ, ಇವಾಗ ಎಲ್ರೂ ಹೆದರ್ಸೋಣ. ಯಾರಿಗಾದ್ರೂ ಆ ಧ್ವನಿ ಕೇಳಿಸ್ತಾ? ಯಾವ ಧ್ವನಿ? ಈ ಲಾಸ್ಟ್ ಹಿಲ್ದು ಕತೆ ಎಲ್ರಿಗೂ ಗೊತ್ತಿದ್ಯಾ? ಯಾವ ಕತೆ? ಅಯ್ಯೋ, ಲಾಸ್ಟ್ ಹಿಲ್ ಹೆಸರು ಲಾಸ್ಟ್ ಹಿಲ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ? ಬಹಳ ವರ್ಷಗಳ ಹಿಂದಿನ ಮಾತು. ಕೆಲವು ಸ್ಕೂಲ್ ಮಕ್ಕಳು ಇಲ್ಲಿ ಕ್ಯಾಂಪಿಂಗ್ ಮಾಡಕ್ ಬಂದಿದ್ರು. ನಂತರ ಅವರು ಕೂಡ ಹೀಗೆ ಬೆಂಕಿ ಆ ಕಡೆ ಈ ಕಡೆ ಕೂತು ಹಾಡ್ ಹೇಳ್ತಿದ್ರು.
ಆದ್ರೆ ಅವಳು ಯಾರು ವಾಪಸ್ ಮನೆಗೆ ಹೋಗಕ್ಕಾಗಿಲ್ಲ. ಲಾಸ್ಟ್ ರಾತ್ರಿ ಆಗಿತ್ತು. ರಾತ್ರಿ ಆ ಸಮಯದಲ್ಲಿ ಎಲ್ಲ ಮಕ್ಕಳು ಕತೆ ಕೇಳೋದ್ರಲ್ಲಿ ಬ್ಯುಸಿ ಆಗಿದ್ರು. ಆಗ್ಲೇ ಇದ್ದಕ್ಕಿದ್ದಂಗೆ ಏನೋ ಒಂದು ಶಬ್ದ ಕೇಳಕ್ ಶುರುವಾಯ್ತು. ಮತ್ತೆ ದೂರದಲ್ಲಿ ಯಾರೋ ಓಡಾಡ್ದಂಗೆ ಶಬ್ದ ಬರ್ತಾ ಇತ್ತು. ಮತ್ತೆ ಅವನು ಮಕ್ಕಳ ಕಡೆ ಓಡೋಕ್ ಶುರು ಮಾಡ್ದ. ಅವನಿಗೆ ತಲೆ ಬದಲು ಒಂದ್ ಮಡಕೆ ಇತ್ತು. ಕಾಲುಗಳ ಜಾಗದಲ್ಲಿ ಒಣಗಿದ ಹುಲ್ಲಿನ ಗಂಟಿತ್ತು. ಮಡಕೆ ಮೇಲೆ ಕಣ್ಣು. ಆ ದೊಡ್ಡ ಕಣ್ಣು ಕತ್ಲಲ್ಲಿ ಹೊಳಿತಾ ಇತ್ತು. ಇಲ್ಲೇನೋ ಎಡವಟ್ಟಾಗಿದೆ, ನೋಡೇ ಬಿಡ್ತೀನಿ. ಇವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ನೋಡಿದ್ರ ಹೇಗೆ ಎದುರಿಸಿದೆ ಎಲ್ರು. ಇದ್ಯಾವ ವಸ್ತು ಇದು? ಹ್ಯಾಪಿ ಪಿನಾಕಿ, ನೀನೆಲ್ಲಿಂದ ಬಂದೆ? ಅಯ್ಯೋ, ಕಾಡಲ್ಲಿ ಯಾವ ಭೂತಾನು ಇಲ್ಲ. ಭೂತ ಇಲ್ಲ ಅಂದ್ರೆ ಮತ್ತೆ ನಾನ್ಯಾರು? ಮೊದ್ಲೊಂದ್ ಹೇಳು. ಇಂಥ ಫನ್ನಿ ಮತ್ತು ಭಯಾನಕ ಮಾಸ್ಕ್ ನ ಯಾರು ಯಾಕೆ ಹಾಕೋತಾರೆ? ಅಯ್ಯೋ, ಹೊಲದಲ್ಲಿ ಬೆಳೆನ ಹಕ್ಕಿಗಳಿಂದ ಕಾಪಾಡೋದಕ್ಕೆ ಬೆದ್ರ ಬೊಂಬೆ ಈ ತರ ಮಾಡಿರ್ತಾರೆ. ಆಗ ಹಕ್ಕಿಗಳಿಗೆ ಹೊಲದಲ್ಲಿ ಮನುಷ್ಯರಿರ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಶಂಟು ಇದನ್ನ ಮಕ್ಕಳನ್ನ ಹೆದರ್ಸೋದಕ್ಕೆ ಬಳಸ್ತಾ ಇದ್ದಾನೆ. ವಾ, ಹೌದು. ಈಗ ಅವ್ರ ಆಟ ಸಾಕು. ಇವ್ರು ಯಾವಾಗ್ಲೂ ಭೂತಗಳ ಹೆಸರನ್ನ ಹಾಳ್ ಮಾಡ್ತಿರ್ತಾರೆ. ಸರಿಯಾಗಿ ಹೇಳಿದೆ. ಆದ್ರೆ ನನಗೊತ್ತು ಭೂತಗಳು ಹ್ಯಾಪಿ ತರ ಕೂಲ್ ಆಗಿರ್ತಾರೆ ಅಂತ. ಅಲ್ವಾ ಹ್ಯಾಪಿ? ಕೆಲವು ಭೂತಗಳು ಮಾತ್ರ. ಆದ್ರೆ ನಿನ್ ಪ್ಲಾನ್ ಏನು? ಇಲ್ಲಿ ಕೇಳಿ, ಇಲ್ಲಿ ಅಲ್ಲ ಹೋಗ್ಬಿಟ್ಟು ಆಮೇಲೆ ಮಾಡ್ಬೇಕು. ಆಮೇಲೆ ನಿನ್ಗೆ ಆದ್ರೆ ನೀನು ನಂಗೆ ಟ್ರಿಕ್ಸ್ ಮಾಡಬಾರ್ದು ಅಂತ ಹೇಳಿದ್ದೆ. ಹಾ, ಈಗ ನಾನೇ ಹೇಳ್ತಿರೋದಲ್ವಾ. ಬೇಗ ಏನಾದ್ರೂ ಮಾಡು. ಶಂಟುಗೆ ಪಾಠ ಕಲ್ಸೋದು ತುಂಬಾ ಅಗತ್ಯ ಇದೆ. ನಾವ್ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಸಿಗೋಣ. ಇದೇನಿದು ತಮಾಷೆ? ಏನಿದು ತಮಾಷೆ? ನೀನೇ ನಗ್ತಿದ್ದೆ. ನನ್ಗನ್ಸತ್ತೆ ನನಗೆ ಕನ್ಸ್ ಬಿದ್ದಿರ್ಬೇಕು. ಏನಾಯ್ತು? ನಿಮ್ಗೂನು ಆ ಸ್ಕೇರ್ ಕ್ರೋ ಮ್ಯಾನ್ ಕಾಣಿಸ್ಬಿಟ್ನಾ? ನನ್ ಬಿಟ್ಬಿಡಿ, ಬಿಟ್ಬಿಡಿ. ಏನಾಗ್ತಿದೆ ಇಲ್ಲಿ? ಬಿಟ್ಬಿಡಿ, ಯಾರಾದ್ರೂ ಕಾಪಾಡಿ. ಮಮ್ಮಿ, ಯಾರಾದ್ರೂ ಕಾಪಾಡಿ. ಮಮ್ಮಿ, ಕಾಪಾಡಿ. ಯಾರಾದ್ರೂ ಕಾಪಾಡಿ. ಹಾರು ಪಕ್ಷಿ, ಹಾರು ಕಾಗೆ. ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ ಪ್ಲೀಸ್. ಇದೇನಾಯ್ತು ಶಂಟು? ಇಲ್ಲಿ ನಿಜವಾಗ್ಲೂ ಸ್ಕೇರ್ ಕ್ರೋ ಮ್ಯಾನ್ ಇದೆ. ಎಲ್ಲಿ? ನೀನದು ನೋಡಿದ್ಯಾ? ಮೇಲ್ ನೋಡಿ, ಅವನೇ ನನ್ನ ನಿಲ್ಲೆ ತಾಕಿರೋದು. ಮೇಲೆ ಯಾರು ಇಲ್ಲ. ನೀನೇ ನಿದ್ದೆ ಕಣ್ಣಲ್ಲಿ ಬಂದು ಏನೋ ಮಾಡ್ಕೊಂಡಿದ್ಯಾ ಶಂಟು? ನಿಂಗೆ ತುಂಬಾ ಭಯ ಆಗ್ತಿದೆ ಅಲ್ವಾ? ಎದುರು ಪುಕ್ಲ ಅಲ್ವಾ ನೀನು? ಶಂಟು, ರಾತ್ರಿ ಹೊತ್ತಲ್ಲಿ ನೀನು ಮರದ ಮೇಲೆ ಯಾಕೆ ಜೋಕಾಲಿ ಆಡ್ತಿದ್ಯಾ? ನಾನ್ ಜೋಕಾಲಿ ಆಡ್ತಿಲ್ಲ ಸರ್. ಭೂತ ನನ್ನಿಲ್ ತಗ್ಲಾಕ್ ಬಿಟ್ಟಿದೆ. ನಾನು ಎಲ್ರಿಗೂ ಭಯ ಪಡಿಸ್ಬೇಕು ಅಂತ ಸುಳ್ಳು ದೇವದ ಕತೆ ಹೇಳ್ಬಿಟ್ಟೆ. ಆದ್ರೆ ನಿಜ ಆಗ್ಬಿಟ್ಟಿದೆ ಸರ್. ಹೌದಾ?
ನೀನು ಮತ್ತೆ ನಿನ್ ಕಿತಾಪತಿ ಶುರು ಮಾಡ್ಕೊಂಡೆ. ನೀನ್ ಈ ರೀತಿ ಮರದಲ್ಲಿ ನೇತಾಡ್ತಿದ್ರೆ ಎಲ್ರು ಹೆದರ್ಕೋತಾರೆ ಅನ್ಕೊಂಡಿದ್ಯಾ? ಆದ್ರೆ ಸರ್, ಆದ್ರೆಗಿದ್ರೆ ಏನು ಇಲ್ಲ. ಇವತ್ ರಾತ್ರಿ ನೀನು ನನ್ ಟೆಂಟಲ್ ಮಲ್ಕೋತ್ಯಾ. ಅಲ್ಲಿ ನೀನು ನಿನ್ ಬಾಲ ಬಿಚ್ಚಕ್ಕಾಗಲ್ಲ. ಓಕೆ ಸರ್. ನೀವೆಲ್ಲ ಇನ್ನು ಏನ್ ಮಾಡ್ತಿದ್ದೀರಾ? ನಿಮ್ ಟೆಂಟ್ ಹೋಗಿ. ನಾನ್ ಬಹುಶಃ ಕನ್ಸೆ ಕಂಡಿರ್ಬೇಕು ಅನ್ಸುತ್ತೆ. ಏ ಶಂಟು, ಎಲ್ರಿಗಿಂತ ದೊಡ್ಡ ಭೂತ ಅಂದ್ರೆ ಅದು ನೀನೆ. ಮಲ್ಕೋ. ಇದ್ದೀರು ಸರು. ಈ ಗೊರ್ಕೆ ಕೇಳಿದ್ರೆ ಆನೆ ಕೂಡ ಓಡೋಗುತ್ತೆ. ಇನ್ನು ಭೂತ ಎಲ್ಲಿಂದ ಬರುತ್ತೆ? ಸೀನೇ ಇಲ್ಲ. ಮಜಾ ಬಂತು. ಥ್ಯಾಂಕ್ ಯು ಹ್ಯಾಪಿ. ಅರೆ ಪರವಾಗಿಲ್ಲ, ನನಗಂತೂ ಇವತ್ ನಿನ್ ಜೊತೆ ತುಂಬಾ ಮಜಾ ಬಂತು. ಅದ್ರಲ್ಲೂ ಮರದಲ್ಲಿ ಶಂಟುನ ನೇತ್ ಹಾಕದ್ಯಲ್ಲ, ತುಂಬಾನೇ ಚೆನ್ನಾಗಿತ್ತು. ನಾನ್ ಯಾವಾಗ ಶಂಟುನ ಮರಕ್ ನೇತಾಕಿದ್ದೆ? ಫ್ರೀ ಆಗಿ ನಿನಗೆ ಹೊಗಳ್ತಾ ಇದ್ದಾನೆ, ಹೊಗಳಿಸ್ಕೋ. ನಡೀಲಿ. ಹ್ಯಾಪಿ ಇರೋದೇ ಹಾಗೆ, ಜೀನಿಯಸ್ ಆಗಲ್ವಾ? ಒಳ್ಳೇದು. ನಾನಿರ್ಬೇಕಾದ್ರೆ ನೀನ ಕೆಲರನ್ನು ಭಯ ಪಡುತ್ತಾ ಇದೆಯಲ್ಲ. ನಾವಂತೂ ಇಲ್ಲೇ ಇದೀವಿ. ಅವ್ನ್ ಯಾರು ನೋಡಿ ಹೆದರ್ಕೊಂಡ? ನನ್ನ ನೋಡಿ ಭಯದಿಂದ ಬಡಬಡಾಗ್ತಾ ಇದ್ದೀರಾ ಗಿಳಿತರ.